ನಾವ ಈ ವಿಡಿಯೋದಾಗ ಸ್ಟ್ಯಾಟಿಕ್ ಮೆಥಡ್ಸ್ ಅಂದ್ರೆ ಏನ ಇಂಟರ್ಫೇಸ್ ಒಳಗಡೆ ಅಂತ ಹೇಳಿ ನೋಡೋಣ ಅಂತ. ಜಾವಾ 8ದಾಗ ಸ್ಟ್ಯಾಟಿಕ್ ಮೆಥಡ್ ನ ಇಂಟ್ರೊಡ್ಯೂಸ್ ಮಾಡಿದ್ರ. ಈ ಸ್ಟ್ಯಾಟಿಕ್ ಮೆಥಡ್ ಯಾವ ರೀತಿ ವರ್ಕ್ ಆಗ್ತಾವ ಅಂತಂದ್ರ ಯುಟಿಲಿಟಿ ಮೆಥಡ್ಸ್ ಗತೆ ವರ್ಕ್ ಆಗ್ತಾವ. ಇವ್ನ ಯಾವಾಗ್ಲೂ ನಾವು ರೆಫರ್ ಮಾಡ್ಬೇಕಂತಂದ್ರ ಇಂಟರ್ಫೇಸ್ ಹೆಸರಿಂದ ನಾವು ಅವನ್ನ ರೆಫರ್ ಮಾಡ್ತೀವಿ, ಅವ್ನ ಕಾಲ್ ಮಾಡ್ತೀವ. ಸೊ ಈ ಸ್ಟ್ಯಾಟಿಕ್ ಮೆಥಡ್ ನ ನಾವ ಯಾವ ಕ್ಲಾಸ್ ಈ ಇಂಟರ್ಫೇಸ್ ನ ಇಂಪ್ಲಿಮೆಂಟ್ ಮಾಡ್ತಲ್ಲ ಅದ್ರೊಳಗ ನಾವ ಓವರ್ ರೈಡ್ ಮಾಡಕ್ ಬರಂಗಿಲ್ಲ. ಸೊ ಮಾಡಕ್ ಟ್ರೈ ಮಾಡ್ತೀವಿ ಅಂದ್ರೆ ನಮಗೆ ಎರರ್ ಕೊಡ್ತೈತಿ. ಈ ಸ್ಟ್ಯಾಟಿಕ್ ಅನ್ನುವಂಥದ್ದು ಕೀವರ್ಡ್ ಏನ ಇಂಡಿಕೇಟ್ ಮಾಡ್ತೈತಿ ಅಂದ್ರೆ ಈ ಮೆಥಡ್ಸ್ ಆ ಇಂಟರ್ಫೇಸ್ ಗೆ ಬಿಲಾಂಗಿಂಗ್ ಅಂತ ಹೇಳಿ ಇಂಡಿಕೇಟ್ ಮಾಡ್ತೈತಿ. ಸೊ ವಿತ್ ಎಕ್ಸಾಂಪಲ್ ನೋಡೋಣ ಅಂತ ನಾವ ಯಾವ ರೀತಿ ಇದು ವರ್ಕ್ ಆಗ್ತೈತಿ ಅಂತ ಹೇಳಿ ನಾ ಏನ್ ಮಾಡೀನಿಲ್ಲ, ಬ್ಯಾಂಕ್ ಸರ್ವಿಸ್ ಅಂತ ಹೇಳಿ ಒಂದು ಇಂಟರ್ಫೇಸ್ ಬರ್ತೀನಿ. ಈ ಇಂಟರ್ಫೇಸ್ ಒಳಗಡೆ ನಂದ ಒಂದು ಸ್ಟ್ಯಾಟಿಕ್ ಮೆಥಡ್ ಐತಿ. ಪಬ್ಲಿಕ್ ಸ್ಟ್ಯಾಟಿಕ್ ಇದೇನ್ ರಿಟರ್ನ್ ಮಾಡಾಕ್ತೈತಿ, ಫ್ಲೋಟ್ ಅನ್ನುವಂತ ವ್ಯಾಲ್ಯೂನ ರಿಟರ್ನ್ ಮಾಡಾಕ್ತೈತಿ. ಕಂಪ್ಯೂಟ್ ಇಂಟ್ರೆಸ್ಟ್ ಅನ್ನೋದು ನಮ್ದು ಮೆಥಡ್ ಹೆಸರ. ಇದೇನ್ ತೊಗೊಳಾಗ್ತೈತಿ, ಆರ್ಗ್ಯುಮೆಂಟ್ ಆಸ್ ಎ ಅಮೌಂಟ್ ತೊಗೊಳಾಗ್ತೈತಿ. ಇಲ್ಲಿ ಏನ್ ಮಾಡಾಕ್ತಿವ್ ನಾವ ಇಂಟ್ರೆಸ್ಟ್ ನ ಕಂಪ್ಯೂಟ್ ಮಾಡಾಕತ್ತೀವ. ಸೊ ನಮ್ದ ಸ್ಟ್ಯಾಟಿಕ್ ಅನ್ನುವಂತ ಕೀವರ್ಡ್ ಐತಿ ಇಂಟರ್ಫೇಸ್ ಒಳಗಡೆ, ನಾವ ಮೆಥಡ್ ಬಾಡಿನ ಪ್ರೊವೈಡ್ ಮಾಡಾಕತ್ತೀವ. ಈ ಬ್ಯಾಂಕ್ ಸರ್ವಿಸ್ ಅನ್ನುವಂತ ಇಂಟರ್ಫೇಸ್ ನ ನಮ್ದ ಸೇವಿಂಗ್ ಅಕೌಂಟ್ ಅಂತೇಳಿ ಕ್ಲಾಸ್ ಏನ್ ಮಾಡಾಕ್ತೈತಿ, ಇಂಪ್ಲಿಮೆಂಟ್ ಮಾಡಾಕ್ತೈತಿ. ಇಲ್ಲಿ ಏನ್ ಮಾಡಾಕ್ತಿವ್ ನಾವ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಅಂತ ಹೇಳಿ ಒಂದ ಮೆಥಡ್ ಐತಿ ಸೇವಿಂಗ್ ಅಕೌಂಟ್ ದಾಗ. ಸೊ ಈ ಮೆಥಡ್ ಒಳಗಡೆ ನಾನ ಬ್ಯಾಂಕ್ ಸರ್ವಿಸ್ ಡಾಟ್ ಕಂಪ್ಯೂಟ್ ಇಂಟ್ರೆಸ್ಟ್ ಅಂತೇಳಿ ಕಾಲ್ ಮಾಡಾಕತ್ತೀನಿ. ಸೊ ಇಲ್ಲಿ ನಾವು ನೋಡಿದ್ರ ಈ ಸ್ಟ್ಯಾಟಿಕ್ ಮೆಥಡ್ ನ ಯಾವ ರೀತಿ ಕರೆಯಾಕತ್ತೀವಿ ನಾವು, ಬ್ಯಾಂಕ್ ಸರ್ವಿಸ್ ಅಂದ್ರೆ ಇಂಟರ್ಫೇಸ್ ಹೆಸರಿಂದ ಅದ್ರೊಳಗ ಮೆಥಡ್ ಯಾವ್ದೈತಿ, ಸ್ಟ್ಯಾಟಿಕ್ ಮೆಥಡ್ ಕಂಪ್ಯೂಟ್ ಇಂಟ್ರೆಸ್ಟ್ ಅಂತೇಳಿ ನಮ್ ಮೆಥಡ್ ಐತಿ. ಸೊ ಇಂಟರ್ಫೇಸ್ ಹೆಸರಿಂದ ನಾವ ಈ ರೀತಿ ಸ್ಟ್ಯಾಟಿಕ್ ಮೆಥಡ್ ನ ಕಾಲ್ ಮಾಡಾಕತ್ತೀವ. ಇದನ್ನ ಟೆಸ್ಟ್ ಮಾಡಾಕ ನಾನು ಮೇನ್ ಕ್ಲಾಸ್ ಬರ್ತೀನಿ. ಈ ಮೇನ್ ಕ್ಲಾಸ್ ಒಳಗಡೆ ನಾನು ಸೇವಿಂಗ್ ಅಕೌಂಟ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಾಕತ್ತೀನಿ. ಇಲ್ಲಿ ಏನ್ ಮಾಡಾಕ್ತೀನಿ, ನಾನು ಸೇವಿಂಗ್ ಅಕೌಂಟ್ ಮ್ಯಾಗ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಅಂತೇಳಿ ನಾನು ಮೆಥಡ್ ನ ಕಾಲ್ ಮಾಡಾಕತ್ತೀನಿ. ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ ನಾವ. ಸೊ 1000 ಅಂತ ಹೇಳಿ ಕೊಟ್ಟೆ ನಾನು. ಸೊ ಫಾರ್ 1000 ಗ ಒಂದ್ ವರ್ಷಕ್ಕೆ ನಮ್ಗೆ ಟೋಟಲ್ ಆಗಿ ಅಮೌಂಟ್ ಎಷ್ಟು ಆಕೈತಿ, 1200 ಆಗ್ತೈತಿ. ಪ್ರೊವೈಡಿಂಗ್ ಇಂಟ್ರೆಸ್ಟ್ ರೇಟ್ ಇಸ್ 10 ಅಂತೇಳಿ. ಸೊ ಈ ರೀತಿ ನಮ್ದ ಸ್ಟ್ಯಾಟಿಕ್ ಮೆಥಡ್ಸ್ ಇಂಟರ್ಫೇಸ್ ಒಳಗಡೆ ಯೂಸ್ ಆಗ್ತಾವ. ಯುಟಿಲಿಟಿ ಮೆಥಡ್ಸ್ ಗತಿ ಇವನ್ನ ಜಾಸ್ತಿ ನಾವು ಯೂಸ್ ಮಾಡ್ತೀವಿ. ಇದರದ ಯೂಸ್ ಏನಂತಂದ್ರೆ ರಿಯೂಸಬಿಲಿಟಿ ಆಫ್ ದ ಕೋಡ್ ಅಂತಂದ್ರೆ ನಾವ ಇಲ್ಲಿ ಏನ್ ಮಾಡಾಕ್ತಿವ, ಸ್ಟ್ಯಾಟಿಕ್ ಅಂತ ಹೇಳಿ ಕೊಟ್ಟ ಕೋಡ್ ಇಂಪ್ಲಿಮೆಂಟೇಶನ್ ಕೊಡಾಕತ್ತೀವ್ ನಾವ. ಸೊ ಯಾವ್ಯಾವ ಇಂಟರ್ಫೇಸ್ ಯಾವ್ಯಾವ ಕ್ಲಾಸಸ್ ಈ ಇಂಟರ್ಫೇಸ್ ನ ಇಂಪ್ಲಿಮೆಂಟ್ ಮಾಡ್ಕೋತಲ್ಲ ಡೈರೆಕ್ಟ್ಲಿ ಬೇಸಿಕಲಿ ದೇ ಕ್ಯಾನ್ ಎಕ್ಸೆಸ್ ದಿಸ್ ಮೆಥಡ್ ಯೂಸಿಂಗ್ ಇಂಟರ್ಫೇಸ್ ಹೆಸರಿಂದ ಡೈರೆಕ್ಟ್ ಆಗಿ ಇದನ್ನ ಎಕ್ಸೆಸ್ ಮಾಡಬಹುದು. ಎಲ್ಲಿ ಪ್ರತಿ ಸಲ ಇದ್ರದ್ದು ಇಂಪ್ಲಿಮೆಂಟೇಶನ್ ಕೊಡುವಂತ ಅವಶ್ಯಕತೆ ಇರಂಗಿಲ್ಲ, ಫಿಕ್ಸ್ಡ್ ಇರ್ತೈತಿ ಇದು. ನಮ್ದ ನೆಕ್ಸ್ಟ್ ಕನ್ಸೆಪ್ಟ್ ಯಾವ್ದಂತಂದ್ರ ಪ್ರೈವೇಟ್ ಮೆಥಡ್ಸ್ ಇನ್ ಇಂಟರ್ಫೇಸ್. ಸೊ ಜಾವಾ 9 ದಾಗ ಏನ್ ಮಾಡಿದ್ರ ಅಂತಂದ್ರ ಪ್ರೈವೇಟ್ ಮೆಥಡ್ಸ್ ಆಮೇಲೆ ಪ್ರೈವೇಟ್ ಸ್ಟ್ಯಾಟಿಕ್ ಮೆಥಡ್ ನ ಇಂಟ್ರೊಡ್ಯೂಸ್ ಮಾಡಿದ್ರ. ವಿತ್ ಎಕ್ಸಾಂಪಲ್ ನೋಡೋಣ ನಾವ ಇದು ಯಾವ ರೀತಿ ಪ್ರೊವೈಡ್ ಮಾಡ್ಯಾರ ಅಂತ ಹೇಳಿ. ನಮ್ದ ಸೇಮ್ ಬ್ಯಾಂಕ್ ಇಂಟರ್ಫೇಸ್ ಬ್ಯಾಂಕ್ ಸರ್ವಿಸ್ ಅಂತೇಳಿ ಇಂಟರ್ಫೇಸ್ ಐತಿ. ಸೊ ಈ ಬ್ಯಾಂಕ್ ಸರ್ವಿಸ್ ಇಂಟರ್ಫೇಸ್ ಒಳಗಡೆ ನಾ ಏನ್ ಮಾಡೀನಿ, ಒಂದ್ ಡಿಫಾಲ್ಟ್ ಮೆಥಡ್ ಬರ್ಕೊಂಡಿನಿ ಕಂಪ್ಯೂಟ್ ಇಂಟ್ರೆಸ್ಟ್ ಅಂತ ಹೇಳಿ. ಇದೇನ್ ಮಾಡಾಕ್ತೈತಿ ಅಂತಂದ್ರೆ ಇಂಟ್ರೆಸ್ಟ್ ರೇಟ್ ನ ಕಂಪ್ಯೂಟ್ ಮಾಡಾಕ್ತೈತಿ. ಅಮೌಂಟ್ ಇಲ್ಲಿ ನಾವು ನೋಡಿದ್ರೆ ಗೆಟ್ ಡ್ಯೂರೇಷನ್ ಅಂತೇಳಿ ಇನ್ನೊಂದು ಮೆಥಡ್ ನ ಕಾಲ್ ಮಾಡಾಕ್ತೈತಿ. ಈ ಗೆಟ್ ಡ್ಯೂರೇಷನ್ ಏನೈತಿ, ಪ್ರೈವೇಟ್ ಮೆಥಡ್ ಐತಿ, 12 ಅಂತೇಳಿ ರಿಟರ್ನ್ ಮಾಡಾಕತೈತಿ. ಆಮೇಲೆ ಗೆಟ್ ಇಂಟ್ರೆಸ್ಟ್ ರೇಟ್ ಅಂತೇಳಿ ಇನ್ನೊಂದು ಮೆಥಡ್ ನ ಕಾಲ್ ಮಾಡಾಕ್ತಿವ. ಸೊ ಇದು ಗೆಟ್ ಇಂಟ್ರೆಸ್ಟ್ ರೇಟ್ ಏನೈತಿ, ಇದನ್ನು ಏನೈತಿ ಅಂತಂದ್ರ ಪ್ರೈವೇಟ್ ಮೆಥಡ್ ಐತಿ. ಇದ ಗೆಟ್ ಡ್ಯೂರೇಷನ್ ಸ್ಟ್ಯಾಟಿಕ್ ಐತಿ, ಇದೇನೈತಿ ಅಂತಂದ್ರ ಪ್ರೈವೇಟ್ ಮೆಥಡ್ ಐತಿ. ಸೊ ಪ್ರೈವೇಟ್ ಮೆಥಡ್ ನ ನಾವ ಈ ರೀತಿ ಇಂಟರ್ಫೇಸ್ ಒಳಗಡೆ ಡಿಫೈನ್ ಮಾಡಬಹುದು. ಸೊ ಇವು ಪ್ರೈವೇಟ್ ಏನ್ ಇಂಡಿಕೇಟ್ ಮಾಡ್ತೈತಿ, ವಿದಿನ್ ಇಂಟರ್ಫೇಸ್ ಅಷ್ಟ ನಾವ್ ಇವನ್ನ ಎಕ್ಸೆಸ್ ಮಾಡ್ಕೋಬಹುದು, ಯೂಸ್ ಮಾಡ್ಕೋಬಹುದು. ಔಟ್ಸೈಡ್ ದ ಮೆಥಡ್ ನಾವ ಇವನ್ನ ಯೂಸ್ ಮಾಡ್ಕೊಳಕ್ ಬರಂಗಿಲ್ಲ. ಸೊ ನಾರ್ಮಲ್ ಮೆಥಡ್ ನಾವ ಪ್ರೈವೇಟ್ ಅಂತ ಹೇಳಿ ಕೊಟ್ಟು ಅದಕ್ಕೆ ಬಾಡಿ ಕೊಡ್ತೀವ. ಇವನ್ ಸ್ಟ್ಯಾಟಿಕ್ ಮೆಥಡ್ ಡಿಫೈನ್ ಮಾಡಿ ಅದಕ್ಕೆ ನಾವು ಬಾಡಿನ ಕೊಡ್ತೀವ. ಇದನ್ನ ಎದಕ್ಕೆ ಜಾವಾ 9 ದಾಗ ಇಂಟ್ರೊಡ್ಯೂಸ್ ಮಾಡಿದ್ರೆ ಅಂತಂದ್ರೆ ಬೇಸಿಕಲಿ ಕೋಡ್ ರಿಯೂಸಬಿಲಿಟಿ ಸಲುವಾಗಿ ನಮ್ಗೆ ಹೆಲ್ಪ್ ಆಕೈತಿ. ಸೇ ಸಪೋಸ್ ನಮ್ದ ಇದು ಗೆಟ್ ಡ್ಯೂರೇಷನ್ ಅಂತ ಹೇಳಿ ಐತಲ್ಲ, ಸೊ ನಮ್ಗೆ ಕಂಪ್ಯೂಟ್ ಇಂಟ್ರೆಸ್ಟ್ ನ ನಾವ ಕ್ಯಾಲ್ಕುಲೇಟ್ ಮಾಡೋಕು ನಮ್ಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋಕು ನಮ್ಗೆ ಡ್ಯೂರೇಷನ್ ಬೇಕಾ, ಹಂಗ ಇಲ್ಲಿ ನಮ್ದು ಇನ್ನೊಂದು ಮೆಥಡ್ ಐತಿ ಪ್ರಿಂಟ್ ಇಂಟ್ರೆಸ್ಟ್ ಡೀಟೇಲ್ಸ್ ಅಂತೇಳಿ. ಸೊ ಇಲ್ಲಿನೂ ನನಗೆ ಏನ್ ಬೇಕಂತಂದ್ರ ಗೆಟ್ ಡ್ಯೂರೇಷನ್ ಅನ್ನುವಂತ ಮೆಥಡ್ ದಾಗ ಏನ ಲಾಜಿಕ್ ಬರ್ದಿಲ್ಲ ಅದು ಬೇಕಾ. ಸೊ ಈ ರೀತಿ ನಮಗ ರಿಯೂಸಬಿಲಿಟಿ ಕೋಡ್ ಸಲುವಾಗಿ ನಮ್ಗ ಜಾವಾ 9 ದಾಗ ಪ್ರೈವೇಟ್ ಮೆಥಡ್ ನ ಡಿಫೈನ್ ಮಾಡಾಕ ಅಲೌ ಮಾಡಿದ್ರಿ ಇಂಟರ್ಫೇಸ್ ಒಳಗಡೆ. ಇವ ಪ್ರೈವೇಟ್ ಇರೋದ್ರಿಂದ ವಿದಿನ್ ಇಂಟರ್ಫೇಸ್ ಅಷ್ಟ ನಾವು ಇವನ್ನ ಎಕ್ಸೆಸ್ ಮಾಡಕ್ ಆಕೈತಿ ಒಂದೇದ. ಆಮೇಲೆ ಕೋಡ್ ರಿಯೂಸಬಿಲಿಟಿ ನಮಗೆ ಹೆಲ್ಪ್ ಆಕೈತಿ. ಸೊ ಇದನ್ನ ನಾವ ವಿತ್ ಎಕ್ಸಾಂಪಲ್ ನೋಡೋಣ ಯಾವ ರೀತಿ ಇದು ವರ್ಕ್ ಆಕೈತಿ ಅಂತ ಹೇಳಿ. ನಾನು ಇಲ್ಲೇ ಏನ್ ಮಾಡೀನಿ ಅಂತಂದ್ರ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಒಂದ ಕ್ಲಾಸ್ ಕ್ರಿಯೇಟ್ ಮಾಡೀನಿ. ಈ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಬ್ಯಾಂಕ್ ಸರ್ವಿಸ್ ನ ಏನ್ ಮಾಡಾಕ್ತೈತಿ, ಇಂಪ್ಲಿಮೆಂಟ್ ಮಾಡಾಕ್ತೈತಿ. ಇಲ್ಲಿ ನಾನು
ಪ್ರಿಂಟ್ ಡೀಟೇಲ್ಸ್ ಅಂತೇಳಿ ಒಂದು ಮೆಥಡ್ ಬರ್ತೀನಿ. ಇದ್ರೊಳಗೆ ನಾ ಏನ್ ಮಾಡೀನಿ, ಬ್ಯಾಂಕ್ ಸರ್ವಿಸ್ ಡಾಟ್ ಪ್ರಿಂಟ್ ಇಂಟ್ರೆಸ್ಟ್ ಡೀಟೇಲ್ಸ್ ಅಂತ ಹೇಳಿ ಕರೆದಾಕ್ತೀನಿ. ಸೊ ಇದ ಪ್ರಿಂಟ್ ಇಂಟ್ರೆಸ್ಟ್ ಡೀಟೇಲ್ಸ್ ಅನ್ನೋದೇನಿದೆ ಸ್ಟ್ಯಾಟಿಕ್ ಮೆಥಡ್ ಐತಿ. ಅದಕ್ಕೆ ನಾನು ಬ್ಯಾಂಕ್ ಸರ್ವಿಸ್ ಇಂಟರ್ಫೇಸ್ ಹೆಸರು ಯೂಸ್ ಮಾಡ್ಕೊಂಡು ನಾನು ಪ್ರಿಂಟ್ ಇಂಟ್ರೆಸ್ಟ್ ಡೀಟೇಲ್ಸ್ ಅಂತೇಳಿ ಮೆಥಡ್ ನ ಕಾಲ್ ಮಾಡಾಕತ್ತೀನಿ. ನಂದ ಮೇನ್ ಕ್ಲಾಸ್ದಾಗ ನಾನು ಸೇವಿಂಗ್ ಬ್ಯಾಂಕ್ ಅಕೌಂಟ್ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಾಕ್ತೀನಿ. ಇಲ್ಲಿ ಏನ್ ಮಾಡಾಕ್ತೀನಿ, ನಾನು ಸೇವಿಂಗ್ ಬ್ಯಾಂಕ್ ಅಕೌಂಟ್ ಡಾಟ್ ಕಂಪ್ಯೂಟ್ ಇಂಟ್ರೆಸ್ಟ್ ಅಂತ ಹೇಳಿ ಮೆಥಡ್ ಕಾಲ್ ಮಾಡಾಕ್ತೀನಿ. ಸೊ ಇದೇನ್ ಮಾಡ್ತೈತಿ, ಫ್ಲೋಟ್ ವ್ಯಾಲ್ಯೂನ ರಿಟರ್ನ್ ಮಾಡ್ತೈತಿ. ಅದನ್ನ ನಾನು ಅಮೌಂಟ್ಗೆ ಅಸೈನ್ ಮಾಡ್ಕೊಳಕತ್ತೀನಿ. ನಾನು ಇಲ್ಲೇ ಅಮೌಂಟ್ ಅಂತ ಡಿಸ್ಪ್ಲೇ ಮಾಡಾಕ್ತೀನಿ. ಆಮೇಲೆ ಲೈನ್ ನಂಬರ್ 9 ದಾಗ ನೋಡಿದ್ರೆ ಸೇವಿಂಗ್ ಬ್ಯಾಂಕ್ ಅಕೌಂಟ್ ನಾನು ಪ್ರಿಂಟ್ ಡೀಟೇಲ್ಸ್ ನ ಮೆಥಡ್ ನ ಕಾಲ್ ಮಾಡಾಕ್ತೀನಿ. ಸೊ ಅವಾಗ ಈ ಪ್ರಿಂಟ್ ಡೀಟೇಲ್ಸ್ ಕಾಲ್ ಆಕೈತಿ. ಇಲ್ಲಿ ನಾ ಏನಾಗ್ತೈತಿ ಅಂದ್ರೆ ಬೇಸಿಕಲಿ ಇಂಟರ್ಫೇಸ್ ದಾಗ ಏನ್ ಡಿಫೈನ್ ಮಾಡಿವಲ್ಲ ಸ್ಟ್ಯಾಟಿಕ್ ಮೆಥಡ್ ಪ್ರಿಂಟ್ ಇಂಟ್ರೆಸ್ಟ್ ಡೀಟೇಲ್ಸ್ ಅನ್ನುವಂತ ಸ್ಟ್ಯಾಟಿಕ್ ಮೆಥಡ್ ಕಾಲ್ ಆಕೈತಿ. ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. ನಮಗ ಅಮೌಂಟ್ 1 lakh ಅಂತ ಕೊಟ್ಟಿವಿ. ಇಲ್ಲೇ 1 lakh ಎಷ್ಟೈತದ ಇಷ್ಟ ಅಂತೇಳಿ ಬಂದೈತೆ. ಸೊ ಬೇಸಿಕಲಿ ಇಂಟ್ರೆಸ್ಟ್ ಕಂಪ್ಯೂಟ್ ಆಗಿ ಇಷ್ಟ ಅಮೌಂಟ್ ಅಂತೇಳಿ ಬಂದೈತಿ. ಆಮೇಲೆ ಬ್ಯಾಂಕ್ ವಿತ್ ಸಿಟಿ ಹ್ಯಾಸ್ ಎ ಇಂಟ್ರೆಸ್ಟ್ ರೇಟ್ ಆಫ್ 10% ಫಾರ್ ಡ್ಯೂರೇಷನ್ ಆಫ್ 12 months ಅಂತ ಹೇಳಿ ಬಂದೈತಿ. ಸೊ ಇಲ್ಲಿ ನಾವ ನೋಡಿದ್ರ ಇಲ್ಲಿ ಡ್ಯೂರೇಷನ್ ಅನ್ನುವಂತದ ಇನ್ನೊಂದು ಮೆಥಡ್ ಕಾಲ್ ಮಾಡಾಕತ್ತೀವಿ ನಾವು, ಡ್ಯೂರೇಷನ್ ತಗೊಳಕ 12 ಅಂತೇಳಿ. ಸೊ ಈ ರೀತಿ ನಮ್ದ ಪ್ರೈವೇಟ್ ಮೆಥಡ್ಸ್ ಕೋಡ್ ರಿಯೂಸಬಿಲಿಟಿ ಸಲುವಾಗ ಯೂಸ್ ಆಕೈತಿ ಇಂಟರ್ಫೇಸ್ ಒಳಗಡೆ. ಇವಾಗ ವಿದಿನ್ ಇಂಟರ್ಫೇಸ್ ಅಷ್ಟ ನಾವು ಎಕ್ಸೆಸ್ ಮಾಡಬಹುದು. ಇಷ್ಟು ನಮ್ದ ಸ್ಟ್ಯಾಟಿಕ್ ಮೆಥಡ್ ಬಗ್ಗೆ, ಆಮೇಲೆ ಪ್ರೈವೇಟ್ ಮೆಥಡ್ಸ್ ಇಂಟರ್ಫೇಸ್ ಬಗ್ಗೆ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನಾರ ನಾವು ತಿಳ್ಕೊಳಾಗ್ತಿದ್ವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ನಾವ ನೆಕ್ಸ್ಟ್ ವಿಡಿಯೋದಾಗ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಂಕ್ಷನಲ್ ಇಂಟರ್ಫೇಸ್ ಅಂದ್ರೆ ಏನ, ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಯಾವ ರೀತಿ ವರ್ಕ್ ಆಗ್ತಾವ ಅಂತ ಹೇಳಿ ನೋಡೋಣ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.